ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಾಂತಿ ನಿವಾಸನ ಕಲ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಂತ ಈ ರೀತಿ ಅಳ್ತಾ ಕೂತ್ರೆ ಎಲ್ಲ ಸರಿ ಹೋಗುತ್ತಾ? ನೀವೆಲ್ರೂ ಹೇಳ್ತಿರೋದು ಇಲ್ಲಿಗೆ ಅರ್ಥ ಆಗ್ತಿದೆ, ಆದ್ರೆ ಇಲ್ಲಿಗೆ ಅರ್ಥ ಆಗ್ತಿಲ್ಲ. ನಾನು ಅಳ್ತಾ ಕೂತ್ರೆ ನನ್ನ ಮಗನ ಸಮಾಧಾನ ಮಾಡಕ್ಕಾಗಲ್ಲ, ನನಗೆ ಗೊತ್ತು. ಆದ್ರೆ ಶಾಂತಿ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಶಾಂತಿ ಹೇಗಿದ್ದಳು, ಎಲ್ಲಿ ಏನ್ ಮಾಡ್ತಿದ್ದಳೋ, ಯಾವ ಪರಿಸ್ಥಿತಿಲಿ ಬಿದ್ದಿದ್ದಳೋ ಅಂತ ನೆನ್ಸ್ಕೊಂಡ್ರೆ ನನ್ ಮನ್ಸು ಕ್ಯೂಚ್ ಬರುತ್ತೆ. ಅಲ್ಲ ಬಾವ, ಶಾಂತಿ ಸಿಸ್ಟರ್ ಸಿಗ್ತಾರನ್ನೋ ಭರವಸೆ ನಿಮಗ್ ಬಂದ್ರೆ ಅಲ್ವಾ ನಮಗೆಲ್ಲ ಒಂಚೂರು ಧೈರ್ಯ ಬರೋದು. ಬಾವಾ, ನನಗೊಂದು ಪ್ರಶ್ನೆ ಕಾಡ್ತಿದೆ. ಶಾಂತಿ ಸಿಸ್ಟರ್ ನಿಮ್ ಜೊತೆನೆ ಇದ್ರು ಅಂತೀರಾ, ನಿಮ್ ಜೊತೆನೆ ಮಾತಾಡಿದ್ರು ಅಂತೀರಾ, ಮತ್ತದೇಗ್ ಬಾವ ಸಡನ್ ಆಗಿ ಕಾಣೆ ಆದ್ರು ಅಂತೀರಾ? ಅಷ್ಟು ದೊಡ್ಡ ಪ್ರಪಾತಕ್ಕೆ ಹೇಗ್ ಬಿದ್ರು? ಅದೇ ನನಗ್ ಗೊತ್ತಾಗ್ತಿಲ್ಲ ವಿಕಾಸ್. ಶಾಂತಿ ನಾನು ಇಬ್ರು ಮಾತಾಡ್ಕೊಂಡು ನಿಂತಿದ್ವಿ. ಮಾತಾಡ್ತಾ ಮಾತಾಡ್ತಾ ಹಾಗೆ ನನ್ ಮುಂದೆ ಬಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಶಾಂತಿ ಆನು ಅಂತಿಲ್ಲ, ಊನು ಅಂತಿಲ್ಲ. ಮಂತ್ರ ಬಂದ್ ನನ್ನ ಮಾತಾಡ್ಸಿದ್ಮೇಲೆ ನನಗ್ ಗೊತ್ತಾಗಿದ್ದು, ಹಿಂದೆ ತಿರ್ಗಿ ನೋಡಿದ್ರೆ ಶಾಂತಿ ಇರ್ಲಿಲ್ಲ ಅಲ್ಲಿ. ಅಲ್ಲಿ ಏನ್ ನಡೀತು ಅಂತಾನೆ ಗೊತ್ತಾಗ್ತಿಲ್ಲ ವಿಕಾಸ್. ಅಲ್ಲ ಅಲ್ಲಂತದ್ದೇನಾಗಿರ್ಬೋದು? ಶಾಂತಿನ ಯಾರಾದ್ರೂ ಕರೆದ್ರ? ಶಾಂತಿ ಯಾಕೆ ಆ ಜಾಗ ಬಿಟ್ಟು ಕದ್ಲದ್ಲು? ಸುಶಾಂತ್, ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ಶಾಂತಿ ಮನಸ್ಸಿಗೆ ನೋವಾಗೋ ಥರ ಅಥವಾ ಅವಳಿಗೆ ಇಷ್ಟ ಆಗದೆ ಇರೋ ಥರ ಏನಾದ್ರೂ ಮಾತಾಡ್ತೀಯಾ? ಇಲ್ಲಣ್ಣ, ಮದ್ವೆ ದಿನ ಯಾರಾದ್ರೂ ಮನ್ಸಿಗೆ ನೋವಾಗೋ ಥರ ಮಾತಾಡ್ತಾರ? ಅವಳು ಯಾಕೆ ಅಲ್ಲಿಂದ ಹೋದ್ಲು,